ಏನು ನೋಡ್ಬೇಕು ಅಲ್ಲಿಯೂ ಏನೇನಾಗ್ತದೆ, ಯಾರು ನಿಲ್ಲಿಸ್ತಾರೆ, ಯಾರು ಟಿಕೆಟ್ ಕೊಡ್ತಾರೆ. ಬಿ ಜೆ ಪಿಲೂ ತಿಕ್ಕಾಟಗಳಿದ್ದಾವೆ. ಸಿದ್ದೇಶ್ವರ ನಿಲ್ಲಿಸ್ತಾರೋ, ಮತ್ತೆ ಯಾರು ನಿಲ್ಲಿಸ್ತಾರೋ, ಅವ್ರ ಸಂಬಂಧಿಕರು ಯಾರು ನಿಲ್ಲಿಸ್ತಾರೋ, ಅಲ್ಲಿ ಒಂದಿಷ್ಟು ಅದಾವೆ ಪ್ರಭಾವಳಿಗಳಿದ್ದಂಥವ್ರು. ಹೀಗಾಗಿ ಎರಡೂ ಕ್ಷೇತ್ರದಲ್ಲಿ ಒಂದಿಷ್ಟು ಕಾಂಗ್ರೆಸ್ ಹಿನ್ನಡೆ ಅನುಭವಿಸಬಹುದಾ ಅನ್ನುವಂಥ ಚರ್ಚೆಗಳ ಎರಡೂ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಾಗಲಕೋಟೆಯಲ್ಲಿ ಮಾತ್ರ ನಿಶ್ಚಿತವಾಗಿಯೂ ಸೋಲ್ತದೇನೋ ಅನ್ನುವಂಥ ಮಾತು. ಯಾಕಂದ್ರೆ ಚರಂತಿಮಠ ಇಬ್ಬರು ಸಹೋದರರು ಒಂದಾದ್ರೆ ಇದು ದೊಡ್ಡ ಆಪತ್ತು. ಮತ್ತು ಅದರಲ್ಲೂ ಇವರು ಅಕ್ಕ ತಮ್ಮ ಆಗಿರ್ಬೋದು, ಏನೋ ಅದಾರ ಅವರಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬರ್ತಿದ್ದಾರೆ. ಮೀಟಿ ಅವ್ರ ಮಕ್ಕಳಲ್ಲೇ ಅದು ಜೋರಾಯ್ತು, ಭಿನ್ನಮತ ಆತಂದ್ರೂ ಸಹಿತ ಅದು ಹೊಡೆತ ಕೊಡ್ತದೆ. ಅಂದ್ರೆ ಇಲ್ಲೇ ಎರಡೂ ಭಾಗದಲ್ಲಿ, ಒಂದು ಕಡೆ ದಾವಣಗೆರೆ, ಒಂದು ಕಡೆ ಬಾಗಲಕೋಟೆಗಳಲ್ಲೇ ಇಲ್ಲಿ ಕಾಂಗ್ರೆಸ್ಸಿಗೆ ಮಾತ್ರ ಈ ಸಲ ನಿಶ್ಚಿತವಾಗಿಯೂ ಸವಾಲಾಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದರಲ್ಲೂ ಬಾಗಲಕೋಟೆಯಲ್ಲಿ ಎಲ್ಲಿವರೆಗೆ ಅವರಿಬ್ಬರನ್ನು ಹೊಂದಾಣಿಕೆ ಮಾಡಿಸೋದು, ಹೊಂದಾಣಿಕೆ ಆದರೂ ಸಹಿತ ಗೆಲ್ಲೋದು ಕಷ್ಟ ಅದ ರೀ. ಮೇಟಿ ಅವ್ರ ಮಕ್ಕಳಲ್ಲಿ ಹೊಂದಾಣಿಕೆ ಆದರೂ ಸಹಿತ ಗೆಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದಾವೆ ಸರ್ವೆಗಳು. ಆದರೆ ಒಡಕಾದ್ರಂತೆ ಮುಗಿದು ಹೋಯ್ತು. ಚರಂತಿಮಠ ಅವರಿಗೆ ಕೊಟ್ಟಂಗೆ ನೀವು ಆಗಿಬಿಡಪ್ಪ MLA ಅಂತೇಳಿ. ಯಾಕಂದರೆ ಚರಂತಿಮಠದಲ್ಲಿ ಇಬ್ಬರಲ್ಲಿ ಒಬ್ಬರೇ ನಿಲ್ತಾರೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ನಮ್ಮ ವೀರಣ್ಣ ಚರಂತಿಮಠದಲ್ಲಿ ಪ್ರಭಾವ ಭಾಳ ಅದ. ಅವ್ರು ನಿಲ್ಲೇ ಬೇಡ, ಅವ್ರು ತಮ್ಮನ್ನು ನಿಲ್ಲಿಸಲಿ, ಏನು ನಿಲ್ತಿರೋ ಅದು ಚರಂತಿಮಠಕ್ಕೆ ಒಂದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇಬ್ಬರು ಒಂದಾದ್ರೆ ಒಬ್ಬರು ಪರವಾಗಿ ಒಬ್ಬರು ಪ್ರಸಾರ ಮಾಡೋದು, ಭೇಟಿ ಆಗೋದು ಜನಸಾಮಾನ್ಯರಿಗೆ ಎಲ್ಲನೂ ಆಗ್ತದೆ. ಮತ್ತು ಜನರಿಗೆ ಅವ್ರ ಮೇಲೆ ಅಲ್ಲಿ ಒಂದು ಲೋಕಲ್ ವಿಶ್ವಾಸ ಅದ. ಯಾಕಂದ್ರೆ ಚರಂತಿಮಠ ಅಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ